ದರ್ಶನ್ ಅವರು ನಮ್ಮ ಎಲೆಕ್ಷನಲ್ಲಿ 5 ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೆಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಷ್ಟು ಶ್ರಮಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ದರು. ಇವತ್ತಿಗೂ ಅಷ್ಟೇ ನಾನು ನಿಮ್ಮ ಜೊತೆಲಿ ಇರ್ತೀನಿ, ನೀವೆಲ್ಲ ನಮ್ಮ ಜೊತೆಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ಇನ್ನೊಂದು ಬಹಳ ಚರ್ಚೆ ಆದ್ಮೇಲೆ ಪಕ್ಕದಲ್ಲಿ ಕೂತಿದ್ದಾರೆ ಅವರು ನಮ್ಮ ಬಿಜೆಪಿ ಲೀಡರ್ ಬಂದಿದ್ದಾರೆ, ಏನೋ ಸ್ವಲ್ಪ ಬೇಸರಗೊಂಡಿದ್ರು, ದರ್ಶನ ಸಂಧಾನ ಮಾಡಿದ್ರು, ಇದೆಲ್ಲ ಸತ್ಯನಾ ಏನು ಮೇಡಮ್? ನೋಡಿ, ಇದೆಲ್ಲ ಅದೇ ನಾನು ಹೇಳೋದು, ತುಂಬ ಊಹಾಪೋಹಗಳು ಅಥವಾ ಅಂತೆ-ಕಂತೆಗಳು ತುಂಬ ಅಂದರೆ ಎಲೆಕ್ಷನ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಇದೇನು ನಮಗೇನು ಹೊಸದೇನಲ್ಲ, ಕಳೆದ ಬಾರಿಯೂ ಇದೇ ರೀತಿ ಆಗಿದೆ. ಏನು ಆ ಒಂದು ರೂಮರ್ಗೆ ಅಥವಾ ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ನಾನೆಲ್ಲೂ ಏನು ಹೇಳಲಿಲ್ಲ, ಸಚಿನೂ ಎಲ್ಲೂ ಏನು ಹೇಳಿಲ್ಲ. ಯಾವ ರೀತಿ ಗೊಂದಲ, ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು, ಆಮೇಲೆ ಬಿಟ್ಬಿಡೋದು ಕೆಲವ್ರಿಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಅದು ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ದಿನ ಪ್ರತಿಯೊಂದು ಕಡೆ ಹೋಗಿ ನಾವು ಸ್ಟೇಜ್ ಹತ್ತಿ ಕೂಗಾಡೋಕ್ಕೂ ಆಗೋದಿಲ್ಲ. ಇದರಲ್ಲಿ ನಿಜ ಇದೆಯೋ ಇಲ್ವೋ ಅನ್ನೋ ವಿಚಾರ. ನಾವೆಲ್ಲ ಒಗ್ಗಟ್ಟಾಗಿದ್ವಿ. ನಾನು ಕಳೆದ ಬಾರಿ BJP ಪಕ್ಷಕ್ಕೆ ನನ್ನ ಒಂದು ಸಪೋರ್ಟನ್ನು ನಾನು ಕೊಟ್ಟಿದ್ದೆ. ಆ ಸಮಯದಲ್ಲಿ ಸಚಿ ಆಗಲಿ, ಅಶೋಕ್ ಜಯರಾಮ್ ಆಗಲಿ, ನಮ್ಮ ಹಲವಾರು ಮಂಡ್ಯ ಜಿಲ್ಲೆಯ BJP MLA ಅಭ್ಯರ್ಥಿಗಳು, ಅವರು ಎಲ್ಲರ ಪರವಾಗಿ ನಾನು ತುಂಬ ದೃಢವಾಗಿ ನಿಂತಿದ್ದೀನಿ. ಈಗಲೂ ಅವರು ನಮ್ಮ ಜೊತೆಲಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ